ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಡಿಸೈನ್ ಹಾಕೋದು ತೋರಿಸ್ತಿದ್ದೀನಿ. ಫಸ್ಟು 6 ದಾರನ ಈ ರೀತಿ ಗಂಟಾಕಿಟ್ಕೊಂಡು ಸೀರೆಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ಅದ್ರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನಿಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ 2 ಚೈನ್ಸ್ ಹಾಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಒಂದು ಸರ್ತಿ ದಾರ ಸುತ್ತಿ ನಾನು ಇಲ್ಲಿ ಮೀಡಿಯಮ್ದು ರೌಂಡ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ದಾರದ ಮುಂದ್ಗಡೆ ಬೀಡ್ ಹಾಕಬೇಕು. ಹಾಕಿ ಬೀಡು ಎಷ್ಟು ಗ್ಯಾಪ್ ಬೇಕಲ್ಲ ಅಷ್ಟು ಗ್ಯಾಪ್ ಬಿಟ್ಟು ಸೀರೆಗೆ ನಿಡಲ್ ಹಾಕಿ ದಾರ ತರಬೇಕು. ದಾರ ತಂದು ನಾವೇನು ತಂದಿರ್ತೀವಲ್ಲ ದಾರ, ಆ ದಾರದಲ್ಲಿ ಈ ರೌಂಡ್ ಬೀಡನ್ನ ಈ ರೀತಿ ಸೇರಿಸ್ಬೇಕು. ರೌಂಡ್ ಬೀಡನ್ನ ಆ ದಾರದಲ್ಲಿ ಸೇರಿಸ್ಬೇಕು. ಸೇರಿಸಿದ ಮೇಲೆ ನಿಡಲ್ ಮೇಲೆ 3 ದಾರ ಇರುತ್ತೆ. ಈಗ 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಮಾಡಿದ ಮೇಲೆ ನಿಡಲ್ ಮೇಲಿನ ದಾರನ ಸ್ವಲ್ಪ ಮೇಲೆ ಎತ್ತಿ ಇಲ್ಲಿ ಗೋಧಿ ಟೈಪ್ದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲ ನೀವು ಸ್ವಲ್ಪ ಉದ್ದ ಇರೋದು ಯಾವುದಾದ್ರೂ ಬೀಡ್ ಆ್ಯಡ್ ಮಾಡ್ಬೋದು. ಡಿಸೈನ್ದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈಗ ಮಾಡಿದ ಡಬಲ್ ಕ್ರೋಶೆ ಇರುತ್ತಲ್ಲ ಬೀಡ್ ಹಾಕಿದ ಮೇಲೆ, ಸೊ ಅಲ್ಲಿ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಇಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ಟೋಟಲಾಗಿ ನಾನಿಲ್ಲಿ 6 ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. 6 ಡಬಲ್ ಕ್ರೋಶೆ ಮಾಡಿದ ಮೇಲೆ ಲಾಸ್ಟ್ ಡಬಲ್ ಕ್ರೋಶೆ ಆದಮೇಲೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಹಾಗೆ ದಾರನ ಹಾಗೆ ಇಟ್ಕೊಂಡು ನಿಡಲು ಹಾಗೆ ಇಟ್ಕೊಂಡು ಒಂದು ರೌಂಡ್ ಬೀಡ್ ಆ್ಯಡ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಲಾಕ್ ಮಾಡೋ ಹಾಗಿಲ್ಲ, ಡೈರೆಕ್ಟಾಗಿ ಡಿಸೈನ್ ಆದಮೇಲೆ. ಸೊ ಬೀಡ್ ಆ್ಯಡ್ ಮಾಡಿದ ಮೇಲೆ ಅದನ್ನ ಸೀರೆಗೆ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಡಿಸೈನ್ ಎಲ್ಲಿಗೆ ಬರುತ್ತೆ ಅಷ್ಟು ಗ್ಯಾಪ್ ಬಿಟ್ಟು ಸೀರೆಗೆ ನಿಡಲ್ ಹಾಕಿ ದಾರ ತರಬೇಕು. ದಾರ ತಂದಿದ್ದ ದಾರದಲ್ಲೀಗ ಈ ಬೀಡನ್ನ ಸೇರಿಸ್ಬೇಕು. ಸೇರಿಸಿ ಮತ್ತೆ ನಿಡಲ್ ಮೇಲೆ 3 ದಾರ ಇರುತ್ತೆ ಮತ್ತು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಮಾಡಿ ಸ್ವಲ್ಪ ದಾರ ಮೇಲೆತ್ತಬೇಕು. ದಾರ ಮೇಲೆತ್ತಿ ಮತ್ತು ಇನ್ನೊಂದು ಬೀಡ್ ಗೋಧಿ ಟೈಪ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತಿದ್ದೀನಿ. ಬೀಡ್ ಲಾಕ್ ಮಾಡಿ ಮತ್ತೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈಗೇನು ನಾವು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಸೆಕೆಂಡ್ ಬೀಡ್ಗೆ, ಆ ಬೀಡ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಮಾಡಬೇಕು. ಫಸ್ಟ್ ಎಷ್ಟು ಮಾಡಿರ್ತೀವಿ ಅಷ್ಟೇ ಡಬಲ್ ಕ್ರೋಶನ ಮಾಡ್ಕೋತ ಹೋಗಬೇಕು. ಟೋಟಲಾಗಿ ಪೂರ್ತಿ ಡಿಸೈನ್ ಹೀಗೆ ಹಾಕೋದು. ಇದನ್ನು ಡೈರೆಕ್ಟ್ ಲಾಕ್ ಮಾಡೋ ಹಾಗಿಲ್ಲ, ಬೀಡ್ ಆ್ಯಡ್ ಮಾಡಿದರೆ ಈ ರೀತಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಮಾತ್ರ ಡೈರೆಕ್ಟಾಗಿ ಅದನ್ನ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿ ನೆಕ್ಸ್ಟ್ ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೊಂಡು ಗಂಟು ಹಾಕ್ಕೋಬೇಕು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಇದಕ್ಕೆ ಯಾವುದೇ ಕುಚ್ಚು ಬರೋಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.